ನೂತನ ಸಚಿವರಾಗಿ ಬಸವಂತರವರು ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ ಸರ್. ನಿರೀಕ್ಷೆ ಇತ್ತ? ಮೊದಲನೇ ಬಾರಿ ಗೆದ್ದಿದ್ದೀರಿ, ಮೊದಲನೇ ಬಾರಿಗೆ ಸಚಿವರಾಗ್ತಾ ಇದ್ದೀರಿ. ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಮತ್ತು ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಯುವಕರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತಕ್ಕಂಥ ಒಂದು ಸಂದೇಶ ಇತ್ತಲ್ಲ, ಅದರಂತೆ ಅವರು ನಮ್ಮ ಹೊಸ ಮುಖಗಳಾಗಿರ್ತಕ್ಕ ನಮ್ಮ ಬಸ್ಸಂಜಲ್ಲೂ ಸಹ ನಮ್ಮನ್ನು ಗುರುತಿಸಿ ಇವತ್ತು ನಮ್ಮನ್ನು ಸಚಿವನಾಗಿ ಮಾಡಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ನಮ್ಮ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರಿಗೆ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ಮತ್ತು ನಾವು ನಮ್ಮ ಸುರ್ಜೇವಾಲಾ ಸಾಹೇಬರಿಗೆ ಮತ್ತು ನಮ್ಮ ವೇಣುಗೋಪಾಲ್ ಸಾಹೇಬರಿಗೆ ನಾನು ಮೊದಲ ಧನ್ಯವಾದ ಹೇಳ್ತಾ, ನಮ್ಮ ರಾಜ್ಯ ನಾಯಕರು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಸಂಘಟನೆ ಚತುರರಾಗಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರು ಸಹ ನನ್ನೆಲ್ಲರ ಆಶೀರ್ವಾದ ಮಾಡಿದರೆ ಮತ್ತು ನನ್ನೆಲ್ಲ ನಾಯಕರು ಹಿರಿಯ ನಾಯಕರು ಸಹ ನನಗೆ ನಮ್ಮ ಹುಡುಗ ಆಗಲಿ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ನನಗೆ ತೋರಿಸಿದ್ದಾರೆ. ಅದರಿಂದ ಅವರೆಲ್ಲರಿಗೂ ಸಹ ಕೃತಜ್ಞತೆ ಮತ್ತು ಅದ್ರ ಜೊತೆಗೆ ನಮ್ಮ ನಾಯಕರಿಗೆಲ್ಲರಿಗೂ ಸಹ ನಾನು ಕೃತಜ್ಞತೆ ಹೇಳಬೇಕು. ಸರ್, ಬಸವಂತಪ್ಪರವರ ಹೆಸರು ಈ ಸಂಭಾವನೆಯ ಪಟ್ಟಿಯಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ನಾವು ಕೂಡ ಹಲವಾರು ಬ್ರೇಕಿಂಗ್ ಪಾಯಿಂಟ್ಸ್ ನೋಡಿದ್ರಿ, ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಇದು ಒಂದು ರೀತಿ ಶಾಕ್ ಸರ್. ಹೇಗೆ? ಏನು ಸಾಕಿಲ್ಲ, ಅದನ್ನೆಲ್ಲ ಸರ್ವೆ ಮಾಡಿಬಿಟ್ಟು ಅವರು ಯಾರು ಇಲ್ಲಿ ಬಿಟ್ಟರೆ ಸಂಘಟನೆ ಪಕ್ಷ ಸಂಘಟನೆ ಮಾಡೋದಕ್ಕೆ ಮತ್ತೆ ಎಲ್ಲವನ್ನು ನಮ್ಮ ಇದಕ್ಕೆ ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಒಂದು ಕೆಲಸ ಮಾಡೋಂಥ ಯುವಕರು ಬೇಕು ಅಂತಕ್ಕಂಥ ಗುರುತಿಸಿ ಇವತ್ತು ನಮ್ಮ ನಾಯಕರು ಮಾಡಿದ್ದಾರೆ ಅಂತಕ್ಕಂಥ ಭಾವನೆ ನನಗೆ. ಸರ್, ಹಿಂದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ತಮ್ಮ ಮಾವರು ಎಚ್ ಆಂಜನೇಯರು ಅವ್ರದೇ ಆದಂತ ಒಂದು ಹೆಸರು ಮಾಡಿದ್ರು ಇಲಾಖೆಯಲ್ಲಿ. ಹೌದು. ತಾವು ಯಾವ ಇಲಾಖೆ ನಿರೀಕ್ಷೆ ಮಾಡ್ತಾ ಇದ್ರಿ ಸರ್? ಈಗ ಮಾನ್ಯ ಮುಖ್ಯಮಂತ್ರಿಗಳು ಯಾವ ಖಾತೆ ನಿರ್ವಹಿಸ್ತಾರೋ ಅದನ್ನ ನಾನು ಕೊಡ್ತಾರೆ, ಅದನ್ನ ನಿರ್ವಹಿಸಿಕೊಂಡು ಶ್ರದ್ಧಾಪೂರ್ವಕವಾಗಿ ಮಾಡ್ತಾರೆ ಅಂತಕ್ಕಂಥ ಭರವಸೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಬಸವಂತಪ್ಪ.